ಫೈನಲಿ ಅಷ್ಟೊಂದು ಮೇಲೆ ನಾನಂತೂ ನಿಂತ್ಕೋಬೇಕಂತ ಫಿಕ್ಸ್ ಆಗಿ ಬಂದಿದ್ದೆ. ಬಟ್ ಸೀಟ್ ಸಿಕ್ತು. ನನ್ನ ವಾಯ್ಸ್ ಕೇಳಿಸಲ್ಲ ಅನ್ಸುತ್ತೆ. ಫೈನಲಿ 12 ಅವರ್ಸ್ ಜರ್ನಿ ಮಾಡ್ಕೊಂಡು ಗೋಕರ್ಣಕ್ಕೆ ಬಂದಿದ್ದೀವಿ. ಬನ್ನಿ ಇವಾಗ ಹೋಗೋಣ. ನಮ್ಮ ಗೋಕರ್ಣ ಟ್ರಿಪ್ ಹೆಂಗಿರುತ್ತೆ, ಏನು ಮಾಡ್ತೀವಿ, ಎಲ್ಲೆಲ್ಲಿ ಸ್ಟೇ ಆಗ್ತೀವಿ, ಏನೇನು ತಿಂತೀವಿ. ಬಟ್ ಏನೂ ಪ್ಲ್ಯಾನ್ ಆಗಿಲ್ಲ ಸದ್ಯಕ್ಕೆ. ಬಟ್ ನೋಡೋಣ ಏನಾಗುತ್ತೆ ಅಂತ. ಮೈಕ್ ಬ್ಯಾಗಲ್ಲಿದೆ ತಗೊಂತೇನೆ. ನೀವು ಮೇನ್ ಬೀಚಿಂದನೇ ಟ್ರೆಕ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಅಲ್ಲಿಂದ ನೀವು ಲೆಫ್ಟ್ ತಗೊಂಡು ಹಿಂಗೆ ಬರಬೇಕು. ಇವಾಗ ಒಂದು 3 ಕಿಲೋಮೀಟರ್ಸ್ ಹಿಂಗೆ ಹೋದರೆ ಕುಡ್ಲೆ ಬೀಚಿಗೆ ಎಂಟ್ರಿ ಆಗ್ತೀವಿ. ಇದನ್ನು ಒಂದು 3 ಕಿಲೋಮೀಟರ್ಸ್ ಟ್ರೆಕ್ ಮಾಡ್ಕೊಂಡೇ ಹೋಗಬೇಕು. ಬನ್ನಿ ಹೋಗೋಣ ಹೆಂಗಿರುತ್ತೆ ಅಂತ. ಒಳ್ಳೆ ಬೀಚಲ್ಲಿ ಕುತ್ಕೊಳ್ಳ ಕುಕ್ಕಿಂಗ್ ಹಾಕಿರ್ತಾರೆ. ಫುಲ್ಲು ಕಲ್ಲುಗಳು ಇರ್ತಾರೆ. ನಾವು ಹೊಡಿತಾರೆ. ಸೊ ನೀವು ಬೀಚಿಂದ ಬರಬೇಕಂದ್ರೆ ಮೇನ್ ಬೀಚಿಂದ ಹಿಂಗಿಂದಲೇ ಎಂಟ್ರಿ ತೊಗೋಬೋದು. ಇಲ್ಲ ಆ ಕಡೆ ನಿಮಗೊಂದು ಲೊಕೇಶನ್ ಹೇಳಿದ್ನಲ್ಲ, ಅಲ್ಲಿಂದ ಹಿಂಗೆ ದಾರಿ ಇದೆ, ದಾರಿಯಲ್ಲೇ ಬರ್ಬೋದು. ಹಾಗೆ ಸ್ಟ್ರೈಟ್, ಬೇರೆ ಎಲ್ಲೂ ಟರ್ನಿಂಗ್ ಏನೂ ಇಲ್ಲ. ಮಧ್ಯದಲ್ಲಿ ನಿಮ್ಗೆ ಹೋಟೆಲ್ ಸಿಗ್ತವೆ, ಟೀ ಕಾಫಿ ಕುಡಿಬೋದು. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್. ಇವಾಗ ಪಕ್ಕದಲ್ಲಿ ಬೀಚ್, ಇಲ್ಲಿ ಟ್ರೆಕ್. ಇನ್ನೂ ಟ್ರೆಕ್ ಸ್ಟಾರ್ಟ್ ಆಗಿಲ್ಲ. ಆ್ಯಕ್ಚುಲ್ ಟ್ರೆಕ್ ಸ್ಟಾರ್ಟ್ ಆಗೋದಕ್ಕೆ ನಮ್ಮ ಕುಡ್ಲೆ ಬೀಚಿಂದ. ಇವಾಗ ನಾವು ಕುಡ್ಲೆ ಬೀಚ್ ಹತ್ರನೇ ಹೋಗ್ತಿದ್ದೀವಿ. ಸೊ ವಯಸ್ಸು ಬರ್ತಾ ದಾರಿಯಲ್ಲಿ ನಿಮ್ಗೆ ಇಲ್ಲೊಂದು ಏನೋ ತೀರ್ಥ ಅಂತ ಸಿಗುತ್ತೆ. ಬಟ್ ಬರ್ತದೆ ಏನಂತ. ಅದಾದಮೇಲೆ ಇಲ್ಲೊಂದು ಟೆಂಪಲ್ ಸಿಗುತ್ತೆ ನಿಮಗೆ ಹೋಗೋ ದಾರಿಯಲ್ಲೇ. ಸೊ ಇಲ್ಲಿ ರಾಮ ದೇವಸ್ಥಾನ ಇದೆಯಲ್ಲ, ಇಲ್ಲಿಂದ ಲೆಫ್ಟ್ ಬಂದು ಹಿಂಗೆ ಟ್ರೆಕ್ ಸ್ಟಾರ್ಟ್ ಮಾಡಬೇಕು. ಬನ್ನಿ, ಟ್ರೆಕ್ ಸ್ಟಾರ್ಟೆಡ್ ಚಿನ್ನ. ಹೇ ಓಯ್, ಕರೆಕ್ಟ್ ಆಯ್ತಾರಲ್ಲ ಕಾಲ ಜಾರಿಬಿಡಿಲ್ಲ. ಇದು ಟ್ರಕ್ಕಿಂಗ್ ಯಪ್ಪ. ಹೋಯ್ತು ಭಯ್ಯ. ಎಲ್ಲೋದು ಹಿಂಗೆ ಆಗಿರ್ಬೇಕಾ? ಮಂಗ್ಪುಗಳೇ ಆಗಿರಲ್ಲ. ಸೊ ಗೈಸ್, ಹಿಂಗೆ ಟ್ರೆಕ್ಕಿಂಗ್ ಅಲ್ಲ, ಹಿಂಗೆ ಮೇಲಕ್ಕೆ ಬಂದು ಒಂದು ವ್ಯೂ ನೋಡ್ರಿ ಅಷ್ಟೇ. ಇಳ್ಕೊಂಡು ಕೆಳಗೆ ಅಲ್ಲೊಂದು ದಾರಿ ಕಾಣಿಸ್ತಿದೆಯಲ್ಲ, ಯಾವ ದಾರಿಯಲ್ಲಿ ಹೋಗ್ಬೇಕು ಆ್ಯಕ್ಚುಲಿ. ಇವ್ನು ಇದಲ್ಲ ಮಂಗ್ಪುಗಳು ಜೋಶಲ್ಲಿ ಹತ್ಕೊಂಡು ಬಂದವನು. ಜೋಶಲ್ಲಿ ಹೆಗ್ಗೆ ಕರ್ಕೊಂಡು ಬಂದ ಮೇಲಕ್ಕೆ. ಬಟ್ ಮೇಲೆ ಏನೂ ಇಲ್ಲ ಇಲ್ಲಿ. ನಿಮ್ಗೆ ಇನ್ನೂ ಫುಲ್ ಅಡ್ವೆಂಚರ್ ಮಾಡ್ಬೇಕಂದ್ರೆ ಮೇಲೆ ತನಕ ಹೋಗ್ಬೋದು. ಬನ್ನಿ ಕೆಳಗಿಳಿದು ಆ ದಾರಿಯಲ್ಲಿ ಹೋಗೋಣ. ಬಟ್ ವ್ಯೂ ಮಾತ್ರ ಸಖತ್ತಾಗಿ. ಗೈಸ್, ಇಲ್ಲಿ ನೀವು ಟೆಂಟ್ ಏನಾದರೂ ಹಾಕ್ಕೋಬೇಕು ಅಂದ್ಕೊಂಡ್ರೆ ಬಂದು ಆರಾಮ ಹಾಕ್ಕೋಬೋದು, ಯಾರೂ ಕೇಳಲ್ಲ ಅಂತ ಹೇಳ್ತಿದ್ರು. ಗೊತ್ತಿಲ್ಲ ನನಗೂ.
ಏನು ಮಾಡ್ತಿದ್ಯಾ? ಕಾಣಿಸ್ತಿದೆ ಇಂಥ ಒಳ್ಳೆ ವ್ಯೂ ಅಲ್ಲಿ. ಫಸ್ಟ್ ಟೈಮ್ ಬೀಚ್ ಟ್ರೆಕ್ ಮಾಡ್ತಿರೋದು, ಸಕ್ಕತ್ತಾಗಿದೆ ಮಾತ್ರ. ಇದೇ ಹಿಡ್ಕೊಂಡು ಬರಬೇಕು ಕೆಳಗಡೆ, ಬಂದು ಹಿಂಗೆ ಕೆಳಗಿಂದ ಹೋಗ್ಬೇಕು ಹಿಂಗೆ. ಹಾ 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 ದಾರಿ ಇರೋ ಕಡೆ ಹೋಗ್ಬಿಡ್ಲ ಸುಮ್ಮನೆ. ಹಿಂಗೈತಲ್ಲ ನಡಿ. ಬಂಡ್ರೋ 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 ಕಣ. ಈ ಥರ ಕೇಳ್ತೀರಾ? ಇದು ಬೀಚ್ ಟ್ರೆಕ್ ಅಂತ ನೀವು ನೆಗ್ಲೆಕ್ಟ್ ಮಾಡ್ಕೊಂಡು ನಾರ್ಮಲ್ ಸ್ಲೀಪರ್ಸ್ ಎಲ್ಲ ಹಾಕೊಂಬರ್ಬೇಡಿ. ಶೂಸೇ ಹಾಕೊಂಬನ್ನಿ. ಜಾರುತ್ತೆ ಸ್ವಲ್ಪ, ತುಂಬ ಜಾರುತ್ತೆ, ಸ್ವಲ್ಪ ಅಲ್ಲ ಜಾರುತ್ತೆ. ಕರೆಕ್ಟ್ ಏನಿಲ್ಲ ಇದು. ಯಾವತ್ತು ಬಂದೀವಪ್ಪ ಹಂಗೆ ಹೋಗಿ ಕರೆಕ್ಟ್. ಹಿಂಗಲ್ಲ ಕಣ್ಲ, ನೋಡಲ್ಲ ದಾರಿನೇ ಇಲ್ಲ, ಹಂಗೈತೆ. ಶಾರ್ಟ್ ಎಲ್ಲಿಗೆ ಹೋಗ್ತೀವಿ ಹಿಂಗೆ? ಹಂಗೆ ಅಲ್ಲಿ ದಾರಿ ಐತೆ ನೋಡು. ಇನ್ನೇನು ತೊಳ್ಳು ಇಳಿತೀಯ? ಹಂಗೆ ಇಳಿಬೇಕು ನೋಡಲ್ಲ ದಾರಿ ಅದೇ. ಹಾಂ ಚಲೋ. ವ್ಯೂ ಸಖತ್ತಾಗಿದೆ, ಬಟ್ ನನಗೆ ತುಂಬ ಡೇಂಜರ್ ಅನ್ನಿಸ್ತಿದೆ ಇದು. ಸೊ ಶೂಸ್ ಹಾಕೊಂಬನ್ನಿ ಪ್ರಾಪರಾಗಿ, ಗ್ರಿಪ್ಪಿರೋ ಶೂಸ್ ಹಾಕೊಂಬನ್ನಿ. ತುಂಬ ಸ್ಲಿಪ್ಪರ್ ಇರುತ್ತೆ ನೋಡಿ. ಇದಿಷ್ಟೇ, ಇದು ಇಲ್ಲಿಂದ ಮುಂದಕ್ಕೆ ಸೀದಾ ಕೆಳಗಡೆ, ಮತ್ತು ಇಷ್ಟಿಷ್ಟೇ ದಾರಿ ಇರುತ್ತೆ. ನಿಮ್ಗೆ ಅಡ್ವೆಂಚರ್ ಬೇಕಂದರೆ ಈ ದಾರಿ ಫಾಲೋ ಮಾಡ್ಕೊಂಬನ್ನಿ. ಇದ್ರಲ್ಲಿ ದಾರಿನೇ ಇಲ್ಲ ಆ್ಯಕ್ಚುಲಿ, ನಾವೇ ಫಸ್ಟ್ ಹೋಗ್ತಿರೋದು ಅನ್ಸುತ್ತೆ ಪ್ರಾಬಬ್ಲಿ, ನನಗಂತೂ ಗೊತ್ತಿಲ್ಲ. ಬಟ್ ರಿಸ್ಕ್ 100% ಅಂತೂ ಇದೆ. ಬಟ್ ನಾವು ಇದ್ದು ಫುಲ್ ಸ್ಲಿಪ್ರಿ ಚಪ್ಪಲ್ ಬೇರೆ ಹಾಕ್ಕೊಂಡು ಬಂದಿದ್ದೀವಲ್ಲ, ತುಂಬ ಜಾರುತ್ತೆ. ಬಟ್ ನೋಡೋಣ ಏನಾಗುತ್ತೆ ಅಂತ, ದೇವರಿಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಭಯ ಆಗ್ತೈತೆ. ನಾರ್ಮಲ್ ಅಲ್ಲಿ ನಾನು ಹೋಗ್ಬೇಕಾದ್ರೆ ಎಲ್ಲ ಒಂಚೂರು ಆ ಕಡೆ ಈ ಕಡೆ ಆದರೂ ಒಂಚೂರು ಗ್ಯಾಪ್ ಇರುತ್ತೆ. ಇದರಲ್ಲಿ ಗ್ಯಾಪು ಇಲ್ಲ, ಬಿದ್ದರೆ ಸೀದಾ ಬೀಚ್ ಒಳಗೆ. ಹ್ಞೂ ಯಾವ ಟ್ರೆಕ್ಕಿಂಗ್ ಈಗ ಮಾಡ್ದವಲ್ಲ, ಹಿಂಗಿಂದ ಮೇಲಕ್ಕೆ ಹೋಗ್ಬೇಕು. ಗುಡ್ಡನೇ ತಿರ್ಗ್ಲತ್ತೀವಿ ಅವಾಗ ಹಿಡ್ದು. ಹಂಗೆ ಅವ ಫಸ್ಟ್ ಮ್ಯಾಲೆ ಇರ್ದಲ್ಲ, ಹಂಗೆ ಬರ್ಬೇಕಿತ್ತು, ಗುಡ್ಡ ಮೇಲೆ ಬರ್ತೀವಿ ಅಲ್ಲ. ಅಲ್ಲಿ ಹಿಂಗದ. ಬರ್ರಿ ದಾರಿ ಕಾಣಿಸ್ತಾವ. ಹುಷಾರು ಎಲ್ಲರೂ. ಫೈನಲಿ ಗಾಯ್ಸ್, ಇಂಥ ರಿಸ್ಕಿ ಟ್ರೆಕ್ ಮಾಡ್ಕೊಂಡೆಲ್ಲ ಹುಡುಗರೆಲ್ಲ ಸುಸ್ತಾಗ್ಬಿಟ್ಟವ್ರೆ. ಮಾಡಿದ್ದೆ ಫಸ್ಟ್ ಇಂಥವಲ್ಲ, ದಾರಿ ಗೊತ್ತಿಲ್ದಂಗೆ ಒಂದು ಟ್ರೆಕ್ ಮಾಡ್ತಿರೋದು ಫಸ್ಟ್ ಟೈಮ್. ಒಬ್ಬರು ಇಲ್ಲ, ನಾವು ಬಿಟ್ರೆ. ಹಾಂ ದಾರಿ ನಾನು ಹೇಳೋರ್ಗಿದೆ ದಾರಿ ಅಂತ ಕೆಳಗಡೆ ಅದು. ಇಳಿಬೋದು
ಬೇಡ ಬೇಡ ಜಾರುತ್ತೆ. ದಿನ ಬೇಕಿತ್ತು ನನಗಿದು. ನೆಮ್ಮದಿಯಾಗಿ ಕುಮಾರ ಪರ್ವತ ಮಾಡಿದ್ರು ಇಷ್ಟು ಭಯ ಆಗ್ತಿರಲಿಲ್ಲ ನನಗೆ. ಅಪ್ಪ ಬೀಚ್ ಟ್ರೆಕ್ ಅಂದರೆ ಏನೋ ಈಸಿ ಲೆವೆಲ್, ನೆಮ್ಮದಿಯಾಗಿ ಹೋಗ್ಬೋದು, ನೆಮ್ಮದಿಯಾಗಿ ಬರ್ಬೋದು ಅಂದ್ಕೊಂಡಿದ್ದೆ. ಚಾನ್ಸೇ ಇಲ್ಲ, ಬಿದ್ದರೆ ಸೀದಾ ಪಾತಾಳ ಅಲ್ಲ ಬೀಚ್. ಅಭಿಷೇಕ್ ಕೈ ಕೊಡು. ಫೈನಲಿ ಮೇಲೆ ಕತ್ಕೊಂಡ್ ಬಂದ್ರೆ ಮುಗಿತಂತೆ. ಈಗ ಅಸಲಿ ಆಟ ಸ್ಟಾರ್ಟ್ ಆಗ್ಯಾನ. ಹೆಂಗೆ ಹೋಗೋದು ಹೋಗಲ್ಲ. ಟ್ರೆಕ್ಕಿಂಗ್ ಹೇಗೆ ಹೋಗೋದು? ಟ್ರೆಕ್ಕಿಂಗ್ ಹಿಂಗೆ ಮಚ್ಚ ಹಿಂದೆ ಅಂತಾಗ ಅವ್ರು ಆ ಕಡೆ ಬೈಕ್ ಇರ್ಬೋದಾ? ಅಲ್ಲಿಂದ ಹೇಳ್ದು ಸೀದಾ ಹಿಂಗೆ ನಡ್ಕೊಂಬರ್ಬೇಕು. ನಾರ್ಮಲ್ ವಾಕ್ ಇದ್ದಂಗೆ ಇರುತ್ತೆ, ಯಾವುದೋ ಒಂದು ತೋಟದಲ್ಲಿ ನಡ್ಕೊಂಬರೋ ಥರ. ಅಲ್ಲಿಂದ ಬರ್ತಾ ಬರ್ತಾ ಇವಾಗ ಜಟಾಯು ತೀರ್ಥ ಹತ್ರ ಹೋಗ್ತಿದ್ವಿ. ಜಟಾಯು ತೀರ್ಥ ಆದಮೇಲೆ ಸೀದಾ ಕುಡ್ಲೆ ಬೀಚ್ಗೆ ಹೋದ್ಮೇಲೆ ಅಲ್ಲಿಂದ ಒಂದು ಪ್ರಾಪರ್ ನಾರ್ಮಲ್ ಈಸಿ ಲೆವೆಲ್ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ನೀವು ಡೈರೆಕ್ಟ್ ಈಸಿ ಲೆವೆಲ್ ಟ್ರೆಕ್ ಸ್ಟಾರ್ಟ್ ಮಾಡಬೇಕಂದ್ರೆ ನನ್ನ ಸಜೆಷನ್ ಕಡಂಗಿದ್ರೆ ಒಂದು ಕುಡ್ಲೆ ಬೀಚ್ಗೆ ಹೋಗಿ, ಇಲ್ಲ ಬೆಲ್ಕನ್ ಬೀಚಾ ಯಾವುದು ಬೆಲ್ಕನ್ ಬೀಚ್ಗೆ ಹೋಗಿ. ಅಪ್ಪ ಫೈನಲಿ ಅಷ್ಟೊಂದೆಲ್ಲ ಟ್ರೆಕ್ ಮಾಡಿಕೊಂಡು ಮುಗಿಸ್ಕೊಂಡು ಎದ್ದು ಬಿದ್ದು ಫೈನಲಿ ಕುಡ್ಲೆ ಬೀಚಿಗೆ ಬಂದ್ವಿ. ನೋಡ್ತಿರ್ಬೋದಷ್ಟು ಪೀಸ್ಫುಲ್. ಬೀಚ್ ಮಾತ್ರ ಸಖತ್ತಾಗಿದೆ. ಬಟ್ ಇನ್ನು ಟ್ರೆಕ್ ಮಾಡೋದಿದೆ, ಮಾಡೋಣ.